ಸ್ನೇಹಿತರೆ ನೋಡಿ, ಇನ್ನು 2-3 ದಿನದಲ್ಲಿ ಅಡಿಕೆ ಕಟಾವಿಗೆ ಬರ್ತಾ ಇದ್ದಾರೆ. ಹೊಲ ನೋಡಿ ಹೆಂಗೈತೆ ನೋಡಿ, ಇದರೊಳಗೆ ಏನೂ ಕಾಣದೇ ಇಲ್ಲ, ಅಷ್ಟು ಗಿಡ ಎಲ್ಲ ಬೆಳೆದಿದ್ದಾವೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕೀಗ. ನೋಡಿ ಇದ್ರ ಮೇಲೆ ಅಡಿಕೆ ಎಷ್ಟಿದ್ದಾವೆ, ಇಲ್ಲಿ ಕೆಳಗೆ ನೋಡ್ರಿ ಹೆಂಗೈತಿ ನೋಡಿ, ಗೊನೆ ಹೆಂಗಿದಾವೆ. ಈಗ ಅದನ್ನು ಕೊಯ್ದರೆ ಇಲ್ಲಿ ಕೆಳಗೆ ಬಿದ್ದದ್ದು ಕಾಣೋದೇ ಇಲ್ಲ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಎಲ್ಲ ಈ ಅಡಿಕೆ ಮಟ್ಟಗಳು ಏನಿದಾವೆ ಇವನ್ನೆಲ್ಲ ತೆಗೆದು ಈಗ ಒಂದು ಕಡೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಅವ್ರ ಅಡಿಕೆ ಕಟಾವು ಆದಮೇಲೆ ಮತ್ತೆ ತಂದು ಸಣ್ಣಕ್ಕೆ ಕಟ್ ಮಾಡಿಸಿ ಹಾಕ್ಬಿಡ್ತೀನಿ ಇಲ್ಲ ಹೊಲದಲ್ಲಿ. ನೋಡಿ ಇದೆಲ್ಲ ಮೊನ್ನೆ ಕಟ್ ಮಾಡಿದ್ದು, ಆ ಹುಲ್ಲು ಕಟ್ ಮಾಡೋ ಮಿಷಿನ್ನಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೆ. ಇದಕ್ಕಿಂತ ಮುಂಚೆ ಯಾವ ರೀತಿ ಇತ್ತು ಅಂತ ನೋಡಿದಿರಿ ಹಿಂದಿನ ವಿಡಿಯೋದಲ್ಲಿ ನೋಡಿ. ಇವಾಗ ನೋಡಿ, ರೋಟಾವೇಟ್ರ್ ಹೊಡೆಯೋದಕ್ಕೆ ಈ ಗರಿಗಳೆಲ್ಲ ಅಡ್ಡ ಆಗ್ತಿದ್ವು. ಈ ಎಳೆ ಗರಿ ಏನಿದಾವೋ ಇವೆಲ್ಲ ಅದು ಆ ಬ್ಲೇಡ್ಗೆ ಸಿಕ್ಕೊಂಡು ಅದು ತಿರುಗ್ತಾ ಇದ್ದಿಲ್ಲ. ಹಾಗಾಗಿ ಅವನ್ನೆಲ್ಲ ತೆಗೆದು ಒಂದು 4 ಸಾಲ ನಾವು ತೆಗೆದ್ಬಿಟ್ಟು ಎಲ್ಲ ಒಂದು ಹತ್ರ ಹಾಕ್ಕೊಂಡಿದ್ದೀವಿ ನೋಡಿ. ಹಿಂಗಿದ್ರೆ ರೋಟಾವೇಟ್ರ್ ಕರೆಕ್ಟಾಗೆ ಹೋಗುತ್ತೆ. ಬಟ್ ಗರಿ ಇದ್ದರೆ ಅಡ್ಡ ಆಗ್ಬಿಡ್ತತೆ. ಬರೀ ಅದನ್ನು ನಿಲ್ಲಿಸೋದು, ಅದರ ಸಿಕ್ಕೊಂಡಿರೋ ಗರಿನ ಕೀಳೋದೇ ಆಗಿಬಿಡುತ್ತೆ ಕೆಲಸ. ಅದಕ್ಕೆ ಹಿಂಗೆಲ್ಲ ರಾಶಿ ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಈಗ ನೆಕ್ಸ್ಟ್ ಬೇರೆ ಕಡೆ ಹಾಕ್ಕೋಬೇಕು ನೋಡಿ. ಇವನ್ನೆಲ್ಲ ಎಲ್ಲಿ ಚೆನ್ನಾಗಿ ಕ್ಲೀನಾಗೈತೋ ಅಲ್ಲಿ ಹಾಕ್ಕೊಂಡಿದ್ದೀನಿ. ನಾಳೆ ನೆಕ್ಸ್ಟ್ ಇವನ್ನೆಲ್ಲ ತೆಗೆದು ಬೇರೆ ಕಡೆಗೆ ಹಾಕ್ಕೊಂಡು ರೋಟಾವೇಟ್ರ್ ಓಡಿಸೋಣ ಅಂತ ಇದ್ದೀನಿ.